ವಿಜಯ್ ಗೆಲುವಿನ ಎಫೆಕ್ಟ್ ಹಿಂದೂ ಹುಲಿ ಯತ್ನಾಳ್ ಜಂಜಿ ಜಪ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನರಿಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಬೇಡವಾಗಿದೆ ಅಂತೆ. ವಿಜಯ್ ಗೆಲುವು ಎಫೆಕ್ಟ್ ಇದೀಗ ಕರ್ನಾಟಕದಲ್ಲಿ ಹಿಂದೂ ಹುಲಿ ಯತ್ನಾಳ್ ಜಂಜಿ ಜಪ. ಕರ್ನಾಟಕದ ಜನರಿಗೆ ಬಿಜೆಪಿ ಬೇಡ, ಜೆಡಿಎಸ್ ಬೇಡ, ಕಾಂಗ್ರೆಸ್ ಬೇಡ. ಈ ಮೂರು ಪಕ್ಷದ ಮೇಲೆ ಜಂಜಿ ವರ್ಗಕ್ಕೆ ವಿಶ್ವಾಸ ಇಲ್ಲ. ಅಶ್ವಮೇಘ ನ್ಯೂಸ್ಗೆ ಶಾಸಕ ಯತ್ನಾಳ್ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. 2000 ಉಚಿತ ಬಸ್ ಕೊಟ್ರೆ ಯುವ ಜನತೆಗೆ ಉಪಯೋಗ ಆಗಲ್ಲ. ತಮಿಳುನಾಡು ಮಾದರಿಯಲ್ಲಿ ಜನ ಚಿಂತನೆ ಮಾಡ್ತಾ ಇದ್ದಾರೆ. ನಂದು ಅದೇ ಚಿಂತನೆ ಇದೆ. ಜಂಜಿ ಜಪ ಶುರುವಿಟ್ಟುಕೊಂಡ ಹಿಂದೂ ಹುಲಿ ಯತ್ನಾಳ್. ಮೊನ್ನೆ ಬಾಗಲಕೋಟೆ ಸೋಲಿಂದ ಪಾಠ ಕಲಿತಿರುವ ಹಿಂದೂ ಹುಲಿ ವಾರಗಟ್ಟಲೆ ಯತ್ನಾಳ್ ಪ್ರಚಾರ ಮಾಡಿದ್ರು. ಬಿಜೆಪಿ ವೀರನ್ನ ಗೆಲ್ಲಿಲ್ಲ. ಫ್ಲಾಪ್ ಶೋ ಬಳಿಕ ಎಚ್ಚೆತ್ತು ಜಂಜಿ ಜಪ ಮಾಡಿದ ಹಿಂದೂ ಹುಲಿ ಯತ್ನಾಳ್. ಇನ್ನಾರು ತಿಂಗಳಲ್ಲಿ ಜೆಸಿಬಿ ಪಕ್ಷ ಸ್ಥಾಪನೆಯ ಸುಳಿವನ್ನ ಕೊಟ್ಟಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಗೆಲುವು. ಜಂಜಿ ಎಲ್ಲ ಮಹಿಳೆಯರು, ಯೂತ್ಸು ಎಲ್ಲರೂ ಕೂಡ ವಿಜಯ್ಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಈ ಜಂಜಿ ಅನ್ನೋದು ಈಗಾಗಲೇ ರಾಜಕೀಯವಾಗಿ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ನೋಡಿ. ಈಗಿನ ಯೂತ್ಸ್ ಏನ್ ಒಪ್ಕೊಳ್ತಾರೆ, ಬದಲಾವಣೆ ಏನ್ ಬೇಕು, ಜನತೆ ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ, ಅವರ ಚಿಂತನೆಗಳು ನನ್ನ ಚಿಂತನೆಗಳು ಒಂದೇ ಅಂತ ಹೇಳ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಕರ್ನಾಟಕದಲ್ಲಿ ಸಹ ಬಿಜೆಪಿನೂ ಬೇಡ, ಕಾಂಗ್ರೆಸ್ಸು ಬೇಡ, ಜೆಡಿಎಸ್ ಬೇಡ ಅಂತ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಮೂರು ಸರ್ಕಾರಗಳು ನೋಡಿದ್ದಾಗಿದೆ. ನಿಮ್ಮ ಭಾಳ ವ್ಯತ್ಯಾಸ ಏನಾಗಿಲ್ಲ. ಬಿ ಜೆ ಪಿ ಒಳಗೂ ಸಾಕಷ್ಟು ನಮ್ಮ ಯಡಿಯೂರಪ್ಪ ಕುಟುಂಬ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಅದು ಏನು ಹೇಳುವಂಥ ಗೌರವನ್ನೆಲ್ಲ ಹಾಳು ಮಾಡೋದಂಥದ್ದು. ಮತ್ತು ಅದೇ ಕುಟುಂಬದ ಕುಡಿಗೆ ಭ್ರಷ್ಟಾಚಾರದ ಹೆಂಗೆ ಭ್ರಷ್ಟಾಚಾರ ಮಾಡುವುದು ಹೊಸ ತಂತ್ರಜ್ಞಾನ ತಂದಿರ್ತಕ್ಕಂಥ ಕುಡಿಗೆ ಇವತ್ತು ಬಿ ಜೆ ಪಿ ಮತ್ತೆ ಮನೆ ಹಾಕಿದೆ. ಇದರಿಂದ ಬಿ ಜೆ ಪಿಯಲ್ಲಿರುವಂಥ ಒಂದೇನು ಕಾರ್ಯಕರ್ತರಲ್ಲಿ ನೀವು ಹೇಳಿದಾಗ ಜಂಜಿ ಏನೋ ಒಂದು ಹೊಸ ಜನ್ರೇಷನ್ ಅವ್ರಿಗೆ ಇವ್ರು ಯಾರ ಮೇಲೂ ವಿಶ್ವಾಸ ಇಲ್ಲ. ಯಾಕಂದರೆ ಸುಮಾರು 4 ಲಕ್ಷ ಹುದ್ದೆಗಳು ಖಾಲಿ ಅದಾವು, ಸರಿಯಾಗಿ ನೇಮಕಾತಿ ಆಗ್ತಾ ಇಲ್ಲ. ಇವತ್ತು ನೀರಾವರಿ ಯೋಜನೆಗಳು ಸರಿಯಾಗಿ ಕೇವಲ ಗ್ಯಾರಂಟಿ ಬಿಟ್ಟರೆ ಅಭಿವೃದ್ಧಿ ಮಾಡಿ ಜನರಿಗೆ ಸ್ವಾವಲಂಬಿ ಜೀವನ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಹೊರತು ಬರೀ 2000 ಕೊಡೋದ್ರಿಂದ, ಪುಕ್ಕಟೆ ಬಸ್ ಕೊಡೋದ್ರಿಂದ, ಏನು ಉಚಿತ ಪ್ರಯಾಣ ಕೊಡೋದ್ರಿಂದ ಏನು ಯುವಜನಾಂಗಕ್ಕಾಗಲಿ ರಾಜ್ಯದ ಅಭಿವೃದ್ಧಿ ಆಗಲಿ ಆಗುವುದಿಲ್ಲ. ಆ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಪರ್ಯಾಯ ಒಂದು ಶಕ್ತಿ ಅಭ್ಯುದಯ ಆಗಬೇಕನ್ನೋಂಥದ್ದು ನಾನು ಕನಿಷ್ಠ ಒಂದು ವರ್ಷದಿಂದ ಏನು ಅಡ್ಡಾಡ್ತಾ ಇದ್ದೀನಿ. ಎಲ್ಲ ಯುವಜನತೆಯಲ್ಲಿ ಅಷ್ಟೇ ಅಲ್ಲ, ಸಾಮಾನ್ಯ ಜನರಲ್ಲಿ ಸಹಿತ ಒಂದು ಪಕ್ಷ ಕಟ್ಟಿರುವಂಥ ಬೇಡಿಕೆ ಇದೆ. ಈಗ ಕರ್ನಾಟಕದಲ್ಲಿ ಸಹ ಬಿಜೆಪಿನೂ ಬೇಡ, ಕಾಂಗ್ರೆಸ್ಸು ಬೇಡ, ಜೆಡಿಎಸ್ ಬೇಡ ಅಂತ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಮೂರು ಸರ್ಕಾರಗಳು ನೋಡಿದ್ದಾಗಿದೆ. ನಿಮ್ಮ ಭಾಳ ವ್ಯತ್ಯಾಸ ಏನಾಗಿಲ್ಲ. ಬಿ ಜೆ ಪಿ ಒಳಗೂ ಸಾಕಷ್ಟು ನಮ್ಮ ಯಡಿಯೂರಪ್ಪ ಕುಟುಂಬ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಅದು ಏನು ಹೇಳುವಂಥ ಗೌರವನ್ನೆಲ್ಲ ಹಾಳು ಮಾಡೋದಂಥದ್ದು. ಮತ್ತು ಅದೇ ಕುಟುಂಬದ ಕುಡಿಗೆ ಭ್ರಷ್ಟಾಚಾರದ ಹೆಂಗೆ ಭ್ರಷ್ಟಾಚಾರ ಮಾಡುವುದು ಹೊಸ ತಂತ್ರಜ್ಞಾನ ತಂದಿರ್ತಕ್ಕಂಥ ಕುಡಿಗೆ ಇವತ್ತು ಬಿ ಜೆ ಪಿ ಮತ್ತೆ ಮನೆ ಹಾಕಿದೆ. ಇದರಿಂದ ಬಿ ಜೆ ಪಿಯಲ್ಲಿರುವಂಥ ಒಂದೇನು ಕಾರ್ಯಕರ್ತರಲ್ಲಿ ನೀವು ಹೇಳಿದಾಗ ಜಂಜಿ ಏನೋ ಒಂದು ಹೊಸ ಜನ್ರೇಷನ್ ಅವ್ರಿಗೆ ಇವ್ರು ಯಾರ ಮೇಲೂ ವಿಶ್ವಾಸ ಇಲ್ಲ. ಯಾಕಂದರೆ ಸುಮಾರು 4 ಲಕ್ಷ ಹುದ್ದೆಗಳು ಖಾಲಿ ಅದಾವು, ಸರಿಯಾಗಿ ನೇಮಕಾತಿ ಆಗ್ತಾ ಇಲ್ಲ. ಇವತ್ತು ನೀರಾವರಿ ಯೋಜನೆಗಳು ಸರಿಯಾಗಿ ಕೇವಲ ಗ್ಯಾರಂಟಿ ಬಿಟ್ಟರೆ ಅಭಿವೃದ್ಧಿ ಮಾಡಿ ಜನರಿಗೆ ಸ್ವಾವಲಂಬಿ ಜೀವನ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಹೊರತು ಬರೀ 2000 ಕೊಡೋದ್ರಿಂದ, ಪುಕ್ಕಟೆ ಬಸ್ ಕೊಡೋದ್ರಿಂದ, ಏನು ಉಚಿತ ಪ್ರಯಾಣ ಕೊಡೋದ್ರಿಂದ ಏನು ಯುವಜನಾಂಗಕ್ಕಾಗಲಿ ರಾಜ್ಯದ ಅಭಿವೃದ್ಧಿ ಆಗಲಿ ಆಗುವುದಿಲ್ಲ. ಆ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಪರ್ಯಾಯ